ಹಾಯ್ ಹಲೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ಸಿನಿಮಾಗಳು ಸಾಕಷ್ಟು ಬರ್ತವೆ. ಕೆಲವು ಥಿಯೇಟ್ರಲ್ಲಿ ಮಾಯ ಆಗುತ್ತೆ, ಕೆಲವು ಸೂಪರ್ ಸಕ್ಸಸ್ ಕಾಣುತ್ತೆ. ಈಗ ಇದೇ ಸಾಲಿಗೆ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಸೊ ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಸೊ ಈ ಸಿನಿಮಾ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಸೊ ಹೊಸೊಬ್ಬರ ನಟನೆಯ ಸಿನಿಮಾ, ಹೊಸ ಕಥೆಯ ಸಿನಿಮಾ, ಅಷ್ಟೇ ಅಲ್ಲ ಸ್ಟಾರ್ ಸಿನಿಮಾ. ಸೊ ಹಾಗಾದರೆ ಈಗಾಗಲೇ ಟ್ರೈಲರು, ಟೀಸರು, ಸಾಂಗ್ ಎಲ್ಲ ನೋಡಿದೀವಪ್ಪ. ಕತೆ ಅಲ್ಪ ಸ್ವಲ್ಪ ಗೊತ್ತು, ಆದರೆ ಆ ಕತೆ ಹೇಗಿರುತ್ತೆ, ಶೂಟಿಂಗ್ ಎಲ್ಲ ಆಗುತ್ತೆ, ಏನು ಆ ಸಿನಿಮಾ ಸ್ಪೆಷಾಲಿಟಿ ಏನು ಅಂತ ನಿಮಗೊಂಥರ ಕ್ಯೂರಿಯಾಸಿಟಿ ಇದೆಯಲ್ಲ. ಹಾಗಾದರೆ ಮತ್ತೆ ಆಗ್ತಾಡ ನನ್ನ ಜೊತೆ ಚಿತ್ರತಂಡ ಜಾಯ್ನ್ ಆಗಿದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಈ ಸಿನಿಮಾದ ಹೀರೋಯಿನ್ ಆದಂತಹ ಅಂಕಿತಾ ಅವರು ಇದ್ದಾರೆ. ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಅಂಕಿತಾ, ಹೇಗಿದ್ದೀರಾ? ಹಾಯ್ ಶಿಲ್ಪ ಅವರೇ, ನಾನು ಚೆನ್ನಾಗಿದ್ದೀನಿ. ನೀವು? ಸೂಪರ್. ಎಸ್ ಅಂಕಿತಾ, ಇದು ಏನು ಈ ಸಿನಿಮಾದ ಹೀರೋ ಎಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಆ ಸಿನಿಮಾದ ಹೀರೋ ಇಲ್ಲೇ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಸೈಲೆಂಟ್ ಬಾಯ್ ವಿಹಾನ್ ಅವರು, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನೋಡಿದ್ದೀರಲ್ವಾ ಟ್ರೈಲರು, ಟೀಸರು, ಸಾಂಗು. ಈ ಸಿನಿಮಾದಲ್ಲಿ ಇಬ್ರು ನೋಡಿದೀವಪ್ಪ, ಇಬ್ರು ಹೀರೋ ಹೀರೋಯಿನ್ ನೋಡಿದೀವಿ. ಇನ್ನೊಬ್ರು ಬರ್ತಾರಲ್ಲ, ಅವ್ರು ಯಾರು, ಅವರು ಹೀರೋಯಿನ್ನ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನನ್ನ ಜೊತೆ ಇದ್ದಾರೆ ಮಯೂರಿ ಅವರೇ, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಾ ನೀವು ಮೂರು ಜನ? ಹೇಗೆ ನಡೀತಾ ಇದೆ ಸಿನಿಮಾ ಪ್ರಮೋಷನ್, ಸಿನಿಮಾ ಕೆಲಸಗಳು? ಚೆನ್ನಾಗಿ ನಡೀತಾ ಇದೆ. ಅಂದರೆ ದಿನ ಬರ್ತಾ ಬಂದೇ ಬಿಡ್ತಲ್ಲ. ಇನ್ನೇನು ರಿಲೀಸ್ ಡೇಟು ಸೆಪ್ಟೆಂಬರ್ 5 ಬರ್ತಾ ಇದೆ. 5 ದಿನ 4 ದಿನ ಅನ್ನೋ ಒಂದು ಕುತೂಹಲ, ಎಕ್ಸ್ಪೆಕ್ಟೇಷನ್ಸ್, ನರ್ವಸ್ನೆಸ್, ಎಕ್ಸೈಟ್ಮೆಂಟ್ ಎಲ್ಲ ಜಾಸ್ತಿ ಇದೆ. ವಿಹಾನ್ ಅವರೇ, ನಿಮ್ಮ ಹಾರ್ಟಲ್ಲಿ ಏನಾಗ್ತಾ ಇದೆ? ಏನಿಲ್ಲ, ಸಿನಿಮಾ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಕೇಳಿ. ಹಾಂ ಹೌದು, ಎಕ್ಸೈಟ್ಮೆಂಟ್ ಇದೆ. ಜನಗಳಾಗಲಿ ಟ್ರೈಲರ್ ತುಂಬ ಇಷ್ಟಪಟ್ಟಿದ್ದಾರಲ್ಲ. ಸೊ ಇನ್ನು ಸಿನಿಮಾ ನೋಡಿ ಇನ್ನೂ ತುಂಬ ಚೆನ್ನಾಗಿದೆ ಅಂತ ತೋರ್ಸೋಕೆ ಆ ಥರ ಇದೆ. ನಿಮ್ಮ ಮುಖ ನೋಡಿದ್ರೆ ಎಕ್ಸೈಟ್ಮೆಂಟ್ಗಿಂತ ಬೇರೆ ಕಾಣಿಸ್ತಾ ಇದೆ. ಎಲ್ಲ ಟೈಮಲ್ಲಿ ಇದೇ ರಿಯಾಕ್ಷನ್? ಏನಾದ್ರು ತುಂಬ ಖುಷಿ ಆದಾಗ ಈ ರಿಯಾಕ್ಷನ್ನು, ತುಂಬ ಫೀಲ್ ಆದಾಗ ಎಲ್ಲ ಸೇಮ್ ಇದೇ ರಿಯಾಕ್ಷನ್? ಸಿನಿಮಾದಲ್ಲಿದೆ ವೆರೈಟಿ ಆಫ್ ರಿಯಾಕ್ಷನ್, ರಿಯಲ್ ಲೈಫಲ್ಲಿ ಇಲ್ಲ. ಎಸ್ ಮಯೂರಿ ಅವರೇ, ನಾಟ್ಯ ಮಯೂರಿ ರಾಧೆ ಹೇಗಿದೆ? ಚೆನ್ನಾಗಿದೆ. ಆ್ಯಕ್ಚುಲಿ ಸದ್ಯಕ್ಕೆ ಬ್ಲ್ಯಾಂಕ್ ಆಗಿದೆ. ಏನೇನು ಯೋಚನೆ ಮಾಡಬೇಕು, ಏನೇನು ಯೋಚನೆ ಮಾಡಬಾರ್ದು ಅಂತ ಗೊತ್ತಾಗದೆ ಜಸ್ಟ್ ಬ್ಲ್ಯಾಂಕ್. ಬಟ್ ಲುಕಿಂಗ್ ಫಾರ್ವರ್ಡ್ ಸೆಪ್ಟೆಂಬರ್ 5ಗೆ.